ಗಣೇಶ ಬರುತ್ತಾ ನೀರಲ್ಲಿ ಬಿಡ್ತಿರ್ತಾರೆ ಗ್ಲಾಸ್ ಗಣೇಶ. ನೀರಲ್ಲಿ ಬಿಡೋದು ಬರೀ ಮಣ್ಣಿಂದ ಒಂದೇ ಬಿಡಬೇಕು. ಏನಕ್ಕೆ ಹೇಳೋಣ ನೀರಲ್ಲಿ ಬಿಡೋದು? ಅದು ನೀರು ಅಥವಾ ಸಾಯಿಲ್. ನೀನು ಗ್ಲಾಸ್ ಬಿಟ್ರೆ ಏನಾಗುತ್ತೆ? ಮುರಿದೋಗುತ್ತೆ. ಏನು ಮುರಿದು ಹೋಗುತ್ತೆ? ಅದು ಗ್ಲಾಸ್ ಪೀಸಸ್. ಏನೂ ಆಗಲ್ಲ, ಅಲ್ಲೇ ಇರ್ತದೆ ಗ್ಲಾಸು ಹೊಡೆದಾಕೋವರೆಗೂ. ಗ್ಲಾಸ್ ಇಸ್ ನಥಿಂಗ್ ಬಟ್ ಸ್ಯಾಂಡ್ ಅಲ್ವೇನಾ? ತಗೋ ಇದು ಮಾಡು, ರಿಮೂವ್ ಮಾಡು ಎರಡು ಕೈ ಗಟ್ಟಿಗೆ. ಬ್ರೇಕ್ ಮಾಡು, ಮೇಲಿಂದ ಬ್ರೇಕ್ ಮಾಡು, ಚಾಪ್ ಮಾಡೋ. ಅದೇ ಹೇಳಿದ್ದು ಅಲ್ಲಿ ಹೋಗುತ್ತಿಂದ. ಬ್ರೇಕ್ ಇಟ್. ಹೆಂಗೆ ನೀನು ಉಲ್ಟಾ ಪಲ್ಟಾ ಮಾಡ್ತಿಲ್ಲ? ಅದಿರೋದೇನಕ್ಕೆ? ಕರೆಕ್ಟಾಗಿ ಮಾಡಬೇಕು. ಎಲ್ಲ ಮಾಡು, ಚಾಪ್ ಇಟ್. ಏನಕ್ಕೆ ಹೇಳೋದು? ನೀರು ಹಾಕಿದ್ಮೇಲೆ ಚಾಪ್ ಮಾಡ್ತಾ ಇರೋದು? ನೀರೆಲ್ಲ ಒಂದೇ ಥರ ಆಗಬೇಕು, ಎಲ್ಲದಕ್ಕೂ ಹರಡಬೇಕು. ಇಲ್ಲ ಒಂದು ಕಡೆ ಮಾತ್ರ ಕೆಸರು, ಇನ್ನೊಂದು ಕಡೆ ಗಟ್ಟಿ ಇರುತ್ತೆ. ವೆನ್ ಯು ಬ್ರೇಕ್ ಇಟ್, ಹೋಮೋಜನೈಸೇಷನ್ ಅಂತಾರೆ ಇದನ್ನು. ಅಂದರೆ ಒಂದೇ ಥರ ಆಗಬೇಕು, ಒಂದೇ ಮೆಟೀರಿಯಲ್ ಆಗಬೇಕು. ಅದು ಎವ್ರಿ ಪಾರ್ಟ್ ಆಫ್ ದ ಕ್ಲೇ ಶುಡ್ ಬಿಕಮ್ ಯೂನಿಫಾರ್ಮ್. ದೇ ಶುಡ್ ಬಿ ಯೂನಿಫಾರ್ಮಿಟಿ ಇನ್ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಅಂದರೆ ಅದೇ ಸಾಫ್ಟ್ನೆಸ್ ಇರಬೇಕು, ಅದೇ ಅಷ್ಟೇ ಹಾರ್ಡ್ನೆಸ್ ಎಲ್ಲ ಕಡೆ ಇರಬೇಕು. ಬಿಡು. ನಾವು ವಿಲ್ ಸ್ಮ್ಯಾಶ್ ಇಟ್. ಇದು ನೀನು ಅದು ಮಾಡಬೇಕು. ಅದರಲ್ಲಿ ಅದು ಮಾಡಿದ್ರೆ ಮಣ್ಣಾಗ್ಬಿಡುತ್ತೆ.